guys, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ನ್ಯೂ BK Brave ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಹೋದ ವಿಡಿಯೋನ ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಹೋದ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ಗೆ ಹೊಸ ಕಂಟೆಸ್ಟ್ಗಳ ಬಗ್ಗೆ ಹೇಳಿದ್ದೆ. ಅದು ಯಾರ್ಯಾರು ಬರ್ತಾರೆ ಅಂತ ನಿಮಗೂ ಕೂಡ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಇನ್ನೂ ಹೊಸ ಕಂಟೆಸ್ಟ್ಗಳ ಬಗ್ಗೆ ರಿವೀಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ಯಾವ ಹೆಸರು ಬರ್ತಾ ಇದೆ ಅಂತ ನಿಮಗೆ ಹೇಳೋಕ್ಕೋಸ್ಕರನೇ ಬಂದಿರೋದು. ಸೊ ನೀವು ಹೋದ ವಿಡಿಯೋನ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಆ್ಯಂಡ್ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ. ಇವಾಗ ನಾನು ಮೊದಲನೇ ಕಂಟೆಸ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಿಮಗೆ ಬಿಗ್ ಬಾಸ್ ಅವರು ಹೊಸ ಆಫರನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿಯಪ್ಪ ಅಂತಂದರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಹೋಗಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಅದು ಯಾವ ರೀತಿ ಅಂದರೆ ನೀವು ದಿನ ಧಾರಾವಾಹಿಗಳನ್ನ ನೋಡ್ತಿರ ತಾನೆ, ಧಾರಾವಾಹಿ ಸೀರಿಯಲ್ಗಳು ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಅದನ್ನು ನೀವು ಜಿಯೋ ಹಾಟ್ಸ್ಟಾರ್ನಲ್ಲಿ ಹೋಗಿ ಆನ್ಸರ್ ಮಾಡಿದ್ರೆ 100 ವಿನ್ನರ್ಗಳನ್ನ ನೀವು ಸಹ ವಿನ್ನರ್ ಆಗ್ಬೋದು. ಅದರಲ್ಲಿ ನೀವು ಕೂಡ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕಾಗಿ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗೋ ಸಲುವಾಗಿ ಅವರು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ನೀವು ಕೂಡ ಭಾಗವಹಿಸಿ. ಹಾಗೆ ನಾನು ಮೊದಲನೇ ಕಂಟೆಸ್ಟ್ ಬಗ್ಗೆ ಹೇಳೋಕ್ಕೆ ಹೊರಟಿರೋ ಹೆಸರು ಏನಪ್ಪ ಅಂತಂದರೆ ಅವರು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿಯಾದಂಥ ಪ್ರೇಮ ಅವರು ಈ ಸಲ ಬಿಗ್ ಬಾಸ್ಗೆ ಬರ್ಬೋದು ಅಂತ ತುಂಬ ಚಾನ್ಸಸ್ ಇದೆ. ಯಾಕಪ್ಪ ಅಂತಂದರೆ ಇವು ಕಳೆದ 2-3 ವರ್ಷಗಳಿಂದ ಅವರು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇಂಪ್ರೂವ್ಮೆಂಟ್ ಕಂಡಿಲ್ಲ. ಸೊ ಅದಕ್ಕೋಸ್ಕರ ಅವರು ಪ್ರೂವ್ ಮಾಡೋಕ್ಕೋ ಸಲುವಾಗಿ ಬಿಗ್ ಬಾಸ್ ಅವರಿಗೆ ಹೊಸ ಅಪ್ರೋಚನ್ನು ಕಳಿಸಿದ್ದಾರೆ. ಸೊ ಪ್ರೇಮ ಅವರು ಕೂಡ ಬರೋ ಚಾನ್ಸಸ್ ತುಂಬಾ ಇದೆ. ಹಾಗೆ ನಮ್ಮ ಅಚ್ಚುಮೆಚ್ಚಿನ ಇನ್ನೊಬ್ಬರು ನಟಿಯಾದಂಥ ಸುಧಾರಾಣಿಯವರು ಕೂಡ ಬರ್ಬೋದು. ಯಾಕಪ್ಪ ಅಂತಂದರೆ ಅವರು ಕೂಡ ಕಳೆದ 2-3 ವರ್ಷಗಳಿಂದ ಧಾರಾವಾಹಿ ಅಂದರೆ ಇದು ಜಿ ಕನ್ನಡದಲ್ಲಿ ಬರ್ತಾ ತಾನೇ ಧಾರಾವಾಹಿ, ಆ ಧಾರಾವಾಹಿಯಲ್ಲೂ ಕೂಡ ಅವರು ನಟಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಕೂಡ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಅವ್ರನ್ನ ಪ್ರೂವ್ ಮಾಡ್ಕೋ ಸಲುವಾಗಿ ಅವರನ್ನು ಕೂಡ ಬಿಗ್ ಬಾಸ್ ಮನೆಗೆ ಅಪ್ರೋಚನ್ನು ಮಾಡಿದ್ದಾರೆ. ಅವರು ಸಹ ಬರ್ಬೋದು ಅನ್ನೋ ಚಾನ್ಸಸ್ ತುಂಬಾ ಇದೆ. ಹಾಗೆ ಮೂರನೇ ಹೆಸರು ಯಾವುದಪ್ಪ ಅಂತಂದರೆ ಯೂಟ್ಯೂಬ್ ಸ್ಟಾರ್ ಆದಂಥ ಡಾಕ್ಟರ್ ಬ್ರೋ ಅವರು ಕೂಡ ಬರ್ಬೋದು. ಯಾಕಪ್ಪ ಅಂತಂದರೆ ಅವರು ಕಳೆದ 2-3 ಸೀಸನ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಈ ಸಲ ಅವರು ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಈ ಸಲನೂ ಬರೋ ಚಾನ್ಸಸ್ ತುಂಬಾ ಇಲ್ಲ. ಯಾಕಪ್ಪ ಅಂತಂದರೆ ಒಂದು ಗೃಹ ಪ್ರವಾಸ ಅನ್ನೋದೊಂದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಅವರು ತುಂಬಾ ಬ್ಯುಸಿ ಇದ್ದಾರೆ. ಸೊ ಅದರಲ್ಲಿ ಅವರು ಕೂಡ ಬರೋ ಚಾನ್ಸಸ್ ತುಂಬಾ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ UK ಸ್ಟಾರ್ ಆದಂಥ ಬಾಳು ಬೆಳಗುಂದಿಯವರು ಬರ್ಬೋದು ಅಂತ ತುಂಬಾ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಅವರು ಈಗ ಕಳೆದ ಸೀಸನ್ ಸರಿಗಮಪಗಳಲ್ಲಿ ತುಂಬಾ ಮಿಂಚಿದ್ದಾರೆ. ಅದಕ್ಕೋಸ್ಕರ ಅವರನ್ನು ಕೂಡ ಅಪ್ರೋಚ್ ಮಾಡಿದ್ದಾರೆ. ಸೊ ಬಿಗ್ ಬಾಸ್ ಅವರು ಕೂಡ ಬರ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಶಿವಪುತ್ರ ಯಶೋರದ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡ್ತಿದ್ದಾರೆ ತಾನೆ, ಅವರು ಕೂಡ ಬರ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮ್ಮ ವಿಜಯ್ ಸೂರ್ಯ ಅವರು ಈ ದೃಷ್ಟಿಪಟ್ಟು ಧಾರಾವಾಹಿ ಇತ್ತಲ್ವಾ, ಅದರಲ್ಲಿ ವಿಜಯ್ ಸೂರ್ಯ ಅವರು ಅದರಲ್ಲಿ ಈಗ ಕ್ಯಾರೆಕ್ಟರ್ನ ಬಿಟ್ಟು ಬರ್ಬೋದು ಅಥವಾ ಆ ಧಾರಾವಾಹಿನೇ ಮುಗಿಸಿಕೊಂಡು ಬರ್ಬೋದು ಅಂತಾನೆ ತುಂಬಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಅಂತಾನೆ ಹೇಳ್ಬೋದು. ದೃಷ್ಟಿಪಟ್ಟು ಸೀರಿಯಲ್ ಹೀರೋ ಅಂತ ವಿಜಯ್ ಸೂರ್ಯ ಅವರು ಹಳೆಯ ಸ್ಟಾರ್ ಆಗಿದ್ದಂತ ಅವರು ಕೂಡ. ಯಾಕಪ್ಪ ಅಂದರೆ ಅವರು ಅಗ್ನಿ ಸಾಕ್ಷಿ ಅನ್ನೋದು ತುಂಬಾ ಮಿಂಚಿಂಗ್ ಆಗಿದ್ರು. ಈಗ ಕೂಡ ಅವರು ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ವಿಜಯ್ ಸೂರ್ಯ ಅವರು ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದರೆ ಅವರು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಹೀರೋ ಅಂತಾನೆ ಅಂದ್ಕೊಂಡಿದ್ದೀವಿ. ಯಾಕಂದರೆ ತುಂಬಾ ಸ್ಟ್ರಾಂಗೆಸ್ಟ್ ಪರ್ಸನ್ ಇದ್ದಾರೆ. ಅದಕ್ಕೋಸ್ಕರ ಅವರು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಕೂಡ. ಸೊ ಈಗ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೋದಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅನ್ನೋವರೆಗೂ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇವಾಗ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.